ಎಲ್ರಿಗೂ ನಮಸ್ಕಾರ. ಇವತ್ತು ನಾ ಹೇಳ್ಕೊಡ್ತಾ ಇರೋ ರೆಸಿಪಿ ಮಸಾಲ ಮೆಂತೆ ಕಡುಬು. ಇದ್ರ ಎರಡು ವಿಶೇಷ ಏನು ಅಂದರೆ, ಇದರಲ್ಲಿ ನಾವೆಲ್ಲ ಹಸಿ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ, ಜೊತೆಗೆ ಆಯಿಲ್ ಫ್ರೈ ಮಾಡ್ಕೊಳ್ತಾ ಇಲ್ಲ. ಇನ್ನೊಂದು ವಿಶೇಷ ಏನು ಅಂದರೆ, ಇದನ್ನ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿಯಾಗಿ ಕೂಡ ಯೂಸ್ ಮಾಡ್ಬೋದು, ಸಂಜೆ ಸ್ನ್ಯಾಕ್ಸ್ ಐಟಮ್ಗೂ ಕೂಡ ಯೂಸ್ ಮಾಡ್ಕೋಬಹುದು. ಆಶ್ಚರ್ಯ ಆಗ್ತಾ ಇದೆನಾ ಹೇಗೆ ಅಂತ ಹೇಳಿಬಿಟ್ಟು, ಸರಿ ಹಾಗಾದರೆ ಮಾಡಿ ನೋಡೋಣ. ಮಸಾಲ ಮೆಂತೆ ಕಡುಬು ಮಾಡಲಿಕ್ಕೆ ನಾನು 1/4 kg ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಮೆಂತೆ ಸೊಪ್ಪು, ಸ್ವಲ್ಪ ಸಬಾಕ್ಸಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿ, 1-2 ಹಸಿಮೆಣಸಿನಕಾಯಿ. ಒಗ್ಗರಣೆ ಮಾಡಲಿಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ 2-3, ಹಾಗೆ 4-5 ಸ್ಪೂನು ಶೇಂಗಾ ಪೌಡ್ರು. ಇಲ್ಲಿ ಶೇಂಗಾನ ನಾನು ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ 4-5 ಸ್ಪೂನು ಗುರೆಳ್ ಪೌಡ್ರು ಅಥವಾ ಹುಚ್ಚೆಳ್ಳು ಪೌಡ್ರು ಬೇಕಾಗತ್ತೆ. ಈ ಹುಚ್ಚೆಳ್ಳು ಪೌಡ್ರು ಮಾಡೋದು ಹೇಗೆ ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 2-3 ಸ್ಪೂನ್ ಎಣ್ಣೆ ಬೇಕಾಗತ್ತೆ. ಇದಿಷ್ಟು ಮಸಾಲ ಮೆಂತೆ ಕಡುಬು ಮಾಡಲಿಕ್ಕೆ ಬೇಕಾದಂಥ ಪದಾರ್ಥಗಳು. ಈಗ ಎಲ್ಲ ಪದಾರ್ಥಗಳು ರೆಡಿ ಇದೆ, ನಾವು ಶುರು ಮಾಡೋಣ ಮಾಡಲಿಕ್ಕೆ. ನಾವು ಫಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿಗೆ 1 ಲೋಟನ ನೀರು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ನಿಮ್ಗೆ ರುಚಿಗೆ ಎಷ್ಟು ಬೇಕಾಗತ್ತೆ ನೋಡಿಕೊಂಡು ಅಷ್ಟನ್ನ ನೀವು ಉಪ್ಪು ಹಾಕ್ಕೋಬೋದು. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಾನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 3-4 ಡ್ರಾಪ್ಸ್ ಆದರೂ ಆಯಿತು, ಇಲ್ಲಾಂದರೆ 1/4 ಸ್ಪೂನ್ ಎಣ್ಣೆ ಸಾಕಾಗತ್ತೆ. ಏನಕ್ಕೆ ಅಂತಂದರೆ ತಳ ಹಿಡಿಯೋದಿಲ್ಲ. ಈಗ ನೀರು ಬಿಸಿ ಆಗಿದೆ, ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಇದು ಸಣ್ಣ ಊರಿನಲ್ಲಿ ಫ್ಲೇಮ್ ಇದ್ದರೆ ತುಂಬ ಒಳ್ಳೆಯದು. ಈಗ ನೋಡಿ ಹಿಟ್ಟು ಬೆಂದಿದೆ. ಈಗ ಇದನ್ನು ನಾವು ಕಲಿಸ್ಕೊಳ್ಳೋಣ. ಈಗ ಇದು ಕಲಸಿದ್ದಾಗಿದೆ. ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಾರ್ಲಿಕ್ಕೆ ಬಿಡೋಣ. ನೋಡಿ, ನಾನು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಆರಿರ್ತಕ್ಕಂಥ ಅಕ್ಕಿ ಹಿಟ್ಟು ನಾವೇನು ಮಾಡ್ಕೊಂಡಿದ್ದೀವಿ ಇದನ್ನು ನಾವು ಸೇರಿಸ್ಕೊಳ್ಳೋಣ. ಫಸ್ಟು ಈ ಅಕ್ಕಿ ಹಿಟ್ಟಿಗೆ ಸೊಪ್ಪು, ಈರುಳ್ಳಿ, ಮೆಣಸಿನಕಾಯಿ ಎಲ್ಲನೂ ಸೇರಿಸ್ಕೊಂಡಿದ್ದೀವಿ. ಇದನ್ನು ನಾವು ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ಅಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ. ಅಕ್ಕಿ ಹಿಟ್ಟು ನಾದ್ಕೊಂಡಿದ್ದಾಗಿದೆ. ಒಂದು ಡ್ರಾಪ್ ಈ ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಿಟ್ಟು ತೊಗೊಂಡು ರೋಲ್ ಮಾಡ್ತಾ ಹೋಗೋಣ. ಈಗ ನೋಡಿ, ಅಕ್ಕಿ ಹಿಟ್ಟಿಂದ ಎಲ್ಲ ರೋಲ್ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ಹೋಲಿರೋ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಡ್ರಾಪ್ ಎಣ್ಣೆ ಹಚ್ಕೊಂಡು ರೆಡಿ ಮಾಡ್ಕೊಂಡಿರೋ ಈ ರೋಲರ್ನ ಇದರಲ್ಲಿ ಇಡ್ತಾ ಹೋಗೋಣ. ಪಾತ್ರೆನ ಇಡ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು 15 ನಿಮಿಷ ಬೇಯಿಸೋಣ. ನೋಡಿ, ಇವಾಗ ಈ ರೋಲರ್ಸ್ ಎಲ್ಲ ಬಂದಿದೆ. ಇದನ್ನು ಹೇಗೆ ತಿಳ್ಕೊಳ್ಳೋದಂದರೆ, ಇದನ್ನು ಹಿಂಗೆ ಮುಟ್ಟಿದ್ರೆ ಇದು ಕೈಗೆ ಅಂಟ್ಕೊಳ್ಳೋದಿಲ್ಲ. ಈ ಪಾತ್ರೆನ ತೆಕ್ಕೊಂಡ್ಬಿಟ್ಟು ನಾವು ಸಣ್ಣದಾಗಿ ಇದರಲ್ಲಿರೋ ರೋಲರ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ತಾ ಹೋಗೋಣ. ರೋಲರ್ಸ್ನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೀವು ಕಟ್ ಮಾಡ್ಕೊಂಡ್ಮೇಲೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬಹುದು. ರೌಂಡ್ ಆದರೂ ಮಾಡ್ಕೋಬಹುದು, ಬಿಲ್ಲೆಗಳ ಥರನಾದರೂ ಮಾಡ್ಕೊಳ್ಬಹುದು ನೀವು. ಹಿಟ್ಟಿನ ರೋಲರ್ಸ್ನ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದಾಗಿದೆ. ಇದಕ್ಕೆ ನಾವೀಗ ಒಗ್ಗರಣೆ ಕೊಡೋಣ. ನಾವು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಸ್ವಲ್ಪ ಬಿಸಿ ಆಗೋಷ್ಟರೊಳಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಸೇರಿಸ್ಕೊಳ್ಳೋಣ. ಈ ಒಗ್ಗರಣೆಗೆ ಅಕ್ಕಿ ಹಿಟ್ಟಿನ ಬೌಲ್ಸ್ಗಳನ್ನ ನಾವು ಕಟ್ ಮಾಡ್ಕೊಂಡಿರೋ ಸಣ್ಣ ಬೌಲ್ಸ್ಗಳು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಜೊತೆಗೆ 3-4 ಸ್ಪೂನ್ ಶೇಂಗಾ ಪುಡಿ, 4-5 ಸ್ಪೂನು ಗುರೆಳ್ಳು ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಮಸಾಲ ಮೆಂತೆ ಕಡುಬು ರೆಡಿಯಾಗಿದೆ. ಈಗ ನಾನೊಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ಹೆಲ್ತಿ ಮತ್ತು ಟೇಸ್ಟಿಯಾದಂತಹ ಮಸಾಲ ಮೆಂತೆ ಕಡುಬು ಅಥವಾ ಸ್ಪೈಸಿ ಮೇಥಿ ಮಂಚೂರಿ ರೆಡಿಯಾಗಿದೆ. ಈಗ ತಿಳ್ಕೊಂಡ್ರಲ್ವ ಮಸಾಲ ಮೆಂತೆ ಕಡುಬು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು. ಇದೇ ರೀತಿಯಾದಂಥ ಹೆಲ್ತಿ ಮತ್ತು ಟೇಸ್ಟಿ ರೆಸಿಪಿಗಳ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.